ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಮತಿ ಬಾನು ಮುಕ್ಷತ್ ಮತ್ತು ಶ್ರೀಮತಿ ದೀಪಾ ಬಾಸ್ತಿ ಅವರಿಗೆ ಅಭಿನಂದನಾ ಸಮಾರಂಭ ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ವತಿಯಿಂದ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮವನ್ನು ನೋಡಲು ನಾನು ಹೋಗ್ತಾ ಇದ್ದೀನಿ. ಅಲ್ಲಿಯ ಕೆಲವು ದೃಶ್ಯಗಳನ್ನು ಕಟ್ಟಿಕೊಡುವ ಪ್ರಯತ್ನವೇ ಈ ಸಂಚಿಕೆಯ ವಿಶೇಷ. ಬನ್ನಿ. ಎಲ್ಲರಿಗೂ ನಮಸ್ಕಾರ, ಶುಭ ಸ್ವಾಗತ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಶ್ರೀಮತಿ ಬಾನು ಮುಷ್ತಾಕ್ ಹಾಗೂ ಶ್ರೀಮತಿ ದೀಪಾ ಭಾಸ್ತಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪುರಸ್ಕೃತರು ಹಾಗೂ ಎಲ್ಲ ಗಣ್ಯರನ್ನ ವೇದಿಕೆಗೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಕುವೆಂಪುರವರ ರಚನೆಯ ನಾಡಗೀತೆಯನ್ನ ಹಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಹತ್ಯೆಯು ಕನ್ನಡದ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಗೆದ್ದ ಐತಿಹಾಸಿಕ ಸಾಧನೆಗಾಗಿ ಕರ್ನಾಟಕ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು. ನನಗೆ ಕನಸಿನ ಗಂಟಾಗಿತ್ತು, ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಬಹಳ ಜನ ನನಗೆ ಆದೇಶ ನೀಡ್ತಾ ಇದ್ರು, ಬುಕ್ಕರ್ ತರಲೇಬೇಕು ಅಂತ. ನನಗೆ ಹೆದರಿಕೆ ಆಗ್ಬಿಡ್ತು. ಆ ಹೆದರಿಕೆ ದೇಶದಿಂದ ಬುಕ್ಕರ್ ಬಂತು ಅಂತ ಹೇಳಿದ್ರು. ನಾನು ದೀಪಾ ಭಾಸ್ತಿ. ಮೂಲ ಊರು ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆ ಇಲ್ಲಿ ಮುಖ್ಯ ಅಲ್ಲ. ಬೆನ್ನಿಗೆ ಶುರುವಾದ 2 ಚರ್ಚೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಇಲ್ಲಿ ಹೇಳ ಇಷ್ಟಪಡುತ್ತೇನೆ. ಯುನೈಟೆಡ್ ಕಿಂಗ್ಡಮ್ನಲ್ಲಿ ಪ್ರಕಟವಾದರೆ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸಿಗೆ ಎಲಿಜಿಬಲ್ ಆಗುತ್ತದೆ. ಇಂಗ್ಲಿಷ್ ಭಾಷೆಗೆ ಸಾಹಿತಿ ಯಾವಾಗಲೂ ಕೂಡ ಎಲ್ಲರೂ ಒಂದುಗೂಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಸ್ನೇಹಿತರೆ, ಕಾರ್ಯಕ್ರಮವನ್ನೆಲ್ಲವನ್ನ ನೋಡಿದೆ. ಅದರ ಒಂದು ಸಣ್ಣ ಸಣ್ಣ ತುಣುಕುಗಳನ್ನ ನಾನು ನಿಮಗೆ ಹಾಕಿದ್ದೀನಿ. ಬಹಳ ಖುಷಿ ಆಯಿತು. ಯಾಕೆಂದರೆ ನಮ್ಮ ಕನ್ನಡ ಭಾಷೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರಿಗೂ ಹೋಗಿ ಸೇರುವಂತಾಯಿತು. ಈ ಲೇಖಕಿಯವರು ಅವರ ಸಣ್ಣ ಉಪಕಥೆಗಳು ಅಂದರೆ 12 ಕಥೆಗಳನ್ನು ಆಧರಿಸಿ ಅವನ್ನೆಲ್ಲ ಒಟ್ಟಾಗಿ ಸೇರಿಸಿ ಬರೆದಂತಹ ಕಥೆಗಳನ್ನು ಇಂಗ್ಲೀಷ್ ಭಾಷಾಂತರಿಸಿ ಅದರಿಂದ ದೇಶದಲ್ಲಿರುವ ಎಲ್ಲ ಭಾಷೆಗಳಿಗೂ ಅದು ಭಾಷಾಂತರವಾಗಿದೆ. ಕನ್ನಡದ ನೆಲದಲ್ಲಿ ಹುಟ್ಟಿ ಬೆಳೆದಂತಹ ನಮ್ಮ ಲೇಖಕಿಯವರು ಇಲ್ಲಿಯ ಜನಾಂಗ, ಇಲ್ಲಿಯ ಮಣ್ಣು, ಮುಸ್ಲಿಂ ಜನಾಂಗ, ಕೆಳವರ್ಗದವರು ಇರ್ಬೋದು, ಹೆಣ್ಣಿನ ಅಂತರಂಗ, ಆಳ, ತುಮುಲ, ಸಮಾಜ ಅವರನ್ನು ನೋಡುವಂತಹ ದೃಷ್ಟಿ, ಇವಕ್ಕೆಲ್ಲಕ್ಕೂ ಪರಿಹಾರ ಅಂದರೆ ಹೆಣ್ಮಕ್ಳು ಶಿಕ್ಷಣವನ್ನು ಪಡಿಬೇಕು. ಶಿಕ್ಷಣದಿಂದ ತಮ್ಮ ಅಸ್ತಿತ್ವವನ್ನು ತಾವೇ ಕಂಡುಕೊಳ್ಬೇಕು ಅನ್ನೋ ಒಂದು ಸತ್ಯ ಇದರಲ್ಲಿದೆ. ಇದನ್ನು ಜಗತ್ತಿನಲ್ಲಿರುವ ಎಲ್ಲ ಭಾಷೆಗಳಿಗೂ ಭಾಷಾಂತರವಾಗಿ ಎಲ್ಲ ಸಮಾಜದ ವರ್ಗದಲ್ಲಿ ಎಲ್ಲೆಲ್ಲಿ ಭೂಮಿ, ಜನ, ಛಲ ಇರುತ್ತೋ ಅಲ್ಲೆಲ್ಲಿಗೂ ಹೋಗಿ ಸೇರುವಂತಾಯಿತು. ನೋಡಿದ್ರ ಎಷ್ಟೊಂದು ಹೆಮ್ಮೆ. ಇಂತಹ 2 ಮಹಿಳಾ ರತ್ನಗಳನ್ನು ನಮ್ಮ ಕರ್ನಾಟಕದ ಘನ ಸರ್ಕಾರ ಅವರನ್ನು ಆಧರಿಸಿ ಅವರನ್ನು ಗೌರವಿಸಿ, ಕನ್ನಡಿಗರಾದ ನಮಗೆ ಇದು ಸಂದಂತಹ ಗೌರವ, ನಮಗೆ ನಾವು ಕೊಟ್ಟಂತಹ ಗೌರವ ಅಂತ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಹೇಳಿದರು. ಅದೇ ಥರ ನಮ್ಮ ಲೇಖಕಿಯವರು ಬೇಡಿಕೆಯನ್ನು ಇಟ್ಟರು. ಯಾಕೆಂದರೆ ಕನ್ನಡ ಕೃತಿಗಳನ್ನು ಇಂಗ್ಲೀಷ್ಗೆ ಭಾಷಾಂತರಿಸುವಾಗ ಆರ್ಥಿಕ ಸಹಾಯ ಬಹಳ ಮುಖ್ಯ ಅಂತ, ಅದನ್ನು ಕೂಡ ಹೆಚ್ಚಿಗೆ ಮಾಡಿದ್ದೀವಿ ಅಂತ ಹೇಳಿದರು. ಇಬ್ಬಿಬ್ಬರು ಲೇಖಕಿಯವರಿಗೂ ಕೂಡ 10 ಲಕ್ಷದ ಬಹುಮಾನಗಳನ್ನು ಕೊಟ್ಟರು. ಅಂದರೆ
ಇದು ಕನ್ನಡದ ಒಂದು ಚಿನ್ನದ ಗರಿ. 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಕನ್ನಡ ಭಾಷೆಗೆ ಮತ್ತೊಂದು ಚಿನ್ನದ ಗರಿ ಈ ಇಬ್ಬರು ಲೇಖಕಿಯವರು ನಮಗೆ ದಯಪಾಲಿಸಿದ್ದಾರೆ. ಅವರಿಗೆಲ್ಲಗೆ ಹೆಚ್ಚಾಗಿ ನಾವಾದ ಕನ್ನಡಿಗರು, ಕನ್ನಡ ಹೆಣ್ಣು ಮಕ್ಕಳು ಕೂಡ ಅಭಿಮಾನ ಪಡುವಂತಹ ವಿಷಯ. ಮತ್ತಷ್ಟು ಕೃತಿಗಳು ಇವರಿಬ್ಬರ ಲೇಖಕಿಯರಿಂದ ಹೊರಹೊಮ್ಮಲಿ, ಮತ್ತಷ್ಟು ಪ್ರಶಸ್ತಿಗಳು ನಮ್ಮದಾಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಹೋಗಿ ಬರಲಾ?